सूत्रे भाष्येऽनुभाष्ये च संन्याय विवृतौ तथा टीकासु च यदस्पष्टं तच्च स्पष्टीकरिष्यते। ಇಲ್ಲಿ ಪ್ರತಿಜ್ಞೆಯನ್ನ ತಾವು ಮಾಡ್ತಾ ಇರತಕ್ಕಂಥ ಗ್ರಂಥ ಏನು ಮಾಡ್ಲಿಕ್ಕೆ ಹೊರಟಿದೆ ಎಂಬುದನ್ನ ಇಲ್ಲಿ ಪ್ರತಿಜ್ಞೆ ಹೇಳ್ತಾ ಇದ್ದಾರೆ. ಸೂತ್ರೇ ಬ್ರಹ್ಮಸೂತ್ರಗಳಲ್ಲಿ, ಭಾಷ್ಯ ಸೂತ್ರ ಭಾಷ್ಯದಲ್ಲಿ, ಅನುಭಾಷ್ಯ ಅಂದ್ರೆ ಅನುವ್ಯಾಖ್ಯಾನದಲ್ಲಿ, ಸಂನ್ಯಾಯ ವಿವೃತವು ಅಂದ್ರೆ ನ್ಯಾಯ ವಿವರಣದಲ್ಲಿ, ಟೀಕಾಸುಚ ಇವುಗಳ ಟೀಕೆಗಳು, ಇವಾಗ ತತ್ವಪ್ರಕಾಶಿಕಾದಿಗಳು ಮತ್ತೆ ಇದು ಪಂಡಿತಾಚಾರ್ಯರ ಇದು ಆಗ್ಬಹುದು, ಮತ್ತೆ ತತ್ವಪ್ರದೀಪ, ಸಂನ್ಯಾಯ ರತ್ನಾವಳಿ, ಸತ್ತರ್ಕ ದೀಪಾವಳಿ, ಇವೆಲ್ಲ ಟೀಕಾಸುಚು. ಅದಕ್ಕೆ ಯದಸ್ಪಷ್ಟಂ ಯಾವುದು ಅಸ್ಪಷ್ಟವಾದದ್ದು ತಚ್ಚ ಸ್ಪಷ್ಟೀಕರಿಸದೆ ಅವುಗಳನ್ನ ಸ್ಪಷ್ಟೀಕರಿಸಲ್ಪಡುತ್ತದೆ ಅಂತ ಪದ್ಯದ ಮೇಲೆ ಸಾಮಾನ್ಯವಾಗಿ. ಸ್ವಪ್ರವೃತ್ತೇ ಫಲಾಂತರಂ ಆಹ ಸೂತ್ರ ಇತಿ. ಚಂದ್ರಿಕಾಚಾರ್ಯರ ಚಂದ್ರಿಕಾ ತಾತ್ಪರ್ಯ ಚಂದ್ರಿಕಾ ನಿರ್ಮಾಣ ರೂಪವಾದ ಪ್ರವೃತ್ತಿ ಏನಿದೆಯಲ್ಲ ಅದಕ್ಕೆ ಬೇರೊಂದು ಫಲವನ್ನು ಹೇಳ್ತಾರೆ. ಅಂದ್ರೆ ಮೊದಲಿಗೆ ಈಗ ಒಂದು ಫಲವನ್ನು ಹೇಳಿದ್ದಾರೆ. ಏನಂತ? ವ್ಯಾಕರಿಷ್ಯೆ ಗಂಭೀರ ನಿರ್ಮಲಾ ಚೇಮ ವ್ಯಾಕರಿಷ್ಯೆ ಯಥಾಮತಿ ಅಂತ ಒಂದು ಪ್ರವೃತ್ತಿಗೆ ಒಂದು ಫಲವನ್ನು ಹೇಳಿದ್ದಾರೆ. ಈಗ ಮತ್ತೊಂದು ಫಲಾಂತರವನ್ನು ಹೇಳ್ತಾರೆ. ಏನಂತ? ಟೀಕಾದಿ ಭಾಷ್ಯ, ಸೂತ್ರ ಭಾಷ್ಯ, ಟೀಕಾದಿಗಳಲ್ಲಿ ಯಾವುದು ಅಸ್ಪಷ್ಟೀಕೃತವಾದ ಅರ್ಥವಿದೆಯೋ ಅದನ್ನ ಸ್ಪಷ್ಟೀಕರಿಸ್ತೇನೆ ಎಂದು ಹೇಳಿದ್ದಾರಲ್ಲ. ಆದ್ದರಿಂದ ಸ್ವಪ್ರವೃತ್ತೇ ಫಲಾಂತರಂ ಆಹ ಸೂತ್ರ ಇತಿ. ನಿರೂಪಕದ ಸೂತ್ರ ಶಬ್ದಸ್ಯ ಬ್ರಹ್ಮಸೂತ್ರೇ ಏವ ಮುಖ್ಯತ್ವ ಸೂತ್ರೇ ಇತ್ಯವಾದಿ. ಈಗ ಬ್ರಹ್ಮಸೂತ್ರಗಳಿಗೆ ನಿರೂಪಕದ ಸೂತ್ರತ್ವ ಎಂಬುದುಂಟು. ಬೇರೆ ಬೇರೆ ಸೂತ್ರಗಳಿಗೆ ವ್ಯಾಕರಣ ಸೂತ್ರಗಳು, ನ್ಯಾಯ ಸೂತ್ರಗಳು, ಆಮೇಲೆ ಯೋಗ ಸೂತ್ರ, ಹೀಗೆ ಬೇರೆ ಬೇರೆ ನಿರೂಪಕವಾದದ್ದಲ್ಲ ಯಾವುಗಳು. ಆದ್ದರಿಂದ ಸೂತ್ರ ಪದಕ್ಕೆ ನಿರೂಪಕದ ಸೂತ್ರವಾಚ್ಯತ್ವ ಎಂಬುವಂತಹದ್ದು ಇದು ಬ್ರಹ್ಮಸೂತ್ರಗಳಿಗೇನೆ ಉಂಟು. ಭಾಷ್ಯದಲ್ಲಿ ನಿರ್ವಿಶೇಷದ ಸೂತ್ರತ್ವ ಬ್ರಹ್ಮಸೂತ್ರಸ್ಯ ಜಾಪ್ಯತಃ ಅಂತ ಹೇಳಿದ್ದಾರೆ. ಹಾಗೆ ಆದ್ದರಿಂದ ಚಂದ್ರಿಕಾಚಾರ್ಯರು ಸೂತ್ರೇ ಅಂತ ಅನ್ನದೆ ಬ್ರಹ್ಮಸೂತ್ರ ಬ್ರಹ್ಮಸೂತ್ರೇಶು ಅಂತ ಅನ್ನದೆ ಸೂತ್ರೇ ಅಂತ ಅಂದಿದ್ದಾರೆ. ಸೂತ್ರ ಶಬ್ದಕ್ಕೆ ಮುಖ್ಯ ಪ್ರಯೋಗ ಇದರಲ್ಲೇ ಬ್ರಹ್ಮಸೂತ್ರಗಳಲ್ಲೇ. ಏವಂ ಭಾಷ್ಯ ಇತ್ಯಪಿ. ಭಾಷ್ಯ ಅಂತಂದ್ರೆ ಆಚಾರ್ಯ ನಿರ್ಮಿತವಾದ ಭಾಷ್ಯ ಅಂತ ಹೇಳದಲೇ ಭಾಷ್ಯ ಅಂತ ಇಷ್ಟೇ ಹೇಳಿದ್ದಾರೆ ಅಂತಂದ್ರೆ ಭಾಷ್ಯದ ನಿಜವಾದ ಲಕ್ಷಣಗಳು ಏನೇನಿದ್ದಾವೆ, ಸೂತ್ರಾರ್ಥೋ ವರ್ಣತೆ ಯತ್ರ ಪದೈ ಸೂತ್ರಾನುಸಾರಿಭಿಃ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದುಃ ಅಂತ ಏನು ಭಾಷ್ಯದ ಲಕ್ಷಣ ಇದ್ದಾವೆ, ಆ ಎಲ್ಲಾ ಲಕ್ಷಣಗಳು ಕೂಡ ನಮ್ಮ ಆಚಾರ್ಯರ ಭಾಷ್ಯದಲ್ಲೇನೇ ಇದೆಯಾದ್ದರಿಂದ ಅದು ನಿರ್ವಿಶೇಷದ ಭಾಷ್ಯ. ಆದ್ದರಿಂದ ಇಲ್ಲಿ ಭಾಷ್ಯ ಅಂತ ಅಷ್ಟೇ ಹೇಳಿದ್ದಾರೆ. ಅನುವ್ಯಾಖ್ಯಾನೆ, ಅನುಭಾಷ್ಯ ಅಂತಂದ್ರೆ ಅನುವ್ಯಾಖ್ಯಾನೆ ಶಬ್ದಾತ್ ಅನುಭಾಷ್ಯೆ ಚ ಸೂತ್ರೇ ಭಾಷ್ಯೆ ಅನುಭಾಷ್ಯೆ ಚ ಅಂತಿದೆಯಲ್ಲ, ಅನುಭಾಷ್ಯೆ ಚ ಎಂಬಲ್ಲಿರುವಂತಹ ಚಕಾರದಿಂದ ಅನುಭಾಷ್ಯವನ್ನು ಕೂಡ ಸಂಗ್ರಹ ಮಾಡ್ಕೋಬೇಕು ಅಂತ. ಟೀಕಾಸು ಇತಿ ತ್ರಿವಿಕ್ರಮ ಪಂಡಿತಾಚಾರ್ಯ ಕೃತ ತತ್ವಪ್ರದೀಪಾಖ್ಯ. ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ಮಾಡಲ್ಪಟ್ಟಂತಹ ತತ್ವಪ್ರದೀಪ ಎಂಬ ಹೆಸರುಳ್ಳಂತಹ ಟೀಕಾ. ಅನುವ್ಯಾಖ್ಯಾನ ನ್ಯಾಯಸುಧಾ, ಅನುವ್ಯಾಖ್ಯಾನಕ್ಕೆ ಏನು ಜಯತೀರ್ಥಕರು ಸಾರ್ವಭೌಮರಿಂದ ರಚಿತವಾದಂತಹ ನ್ಯಾಯಸುಧೆ. ಪದ್ಮನಾಭಾಚಾರ್ಯ ಕೃತ ಸಂನ್ಯಾಯ ರತ್ನಾವಳಿ ಮತ್ತೆ ನ್ಯಾಯವಿವರಣ ಟೀಕಾ, ಇವುಗಳನ್ನು ಕೂಡ ಪದ್ಮನಾಭ ತೀರ್ಥರ ಸಂನ್ಯಾಯ ರತ್ನಾವಳಿ ಮತ್ತು ನ್ಯಾಯವಿವರಣ ಟೀಕಾ ಹಾಗೂ ಜಯತೀರ್ಥರದು. ತತ್ವಪ್ರಕಾಶಿಕಾಚ ಇತ್ಯೇತಾಸು ಟೀಕಾಸು ಇತ್ಯರ್ಥಃ. ಇದೇ ಮೊದಲಾದ ಟೀಕಾಗಳಲ್ಲಿ ಅಸ್ಪಷ್ಟಂ ಟೀಕಾಸು ಇದು ಅಸ್ಪಷ್ಟಂ ಸ್ಪಷ್ಟೀಕರಿ. ಸಂನ್ಯಾಯ ರತ್ನಾವಳಿ ಪದ್ಮನಾಭಾಚಾರ್ಯ ಪದ್ಮನಾಭ ತೀರ್ಥರು ಯಾರೋ ಬೇರೆ ರತ್ನಾವಳಿ ಚ ಆಯ್ತು ಆಯ್ತು ಹಾಕೋಬೇಕು. ನ್ಯಾಯವಿವರಣ ಟೀಕಾಚ. ಇನ್ನ
ಇಲ್ಲಿ ಸುಬೋಧಿನಿ ವ್ಯಾಖ್ಯಾನದಲ್ಲಿ ನ ಕೇವಲಂ ಟೀಕಾ ವಿವರಣ ಮಾತ್ರಂ ಕಿಂತು ಸೂತ್ರಾದ್ಯಖಿಲ ಗ್ರಂಥೇಷು ಮಂದಾನಾಂ ಅಸ್ಪಷ್ಟಂ ಸ್ಪಷ್ಟೀಕರಿಷ್ಯತೆ ಇತ್ಯಾಹ ಸೂತ್ರೇತಿ. ಕೇವಲ ಟೀಕಾ ವಿವರಣ ಮಾತ್ರ, ಟೀಕಾದಲ್ಲಿ ಅಸ್ಪಷ್ಟೀಕೃತವಾದ ಅರ್ಥವನ್ನು ಮಾತ್ರ ಸ್ಪಷ್ಟೀಕರಿಸ್ತೇನೆ ಅಂತ ಅಲ್ಲ. ಸೂತ್ರಾದಿ ಅಖಿಲ ಗ್ರಂಥೇಶು, ಸೂತ್ರಗಳು, ಭಾಷ್ಯ, ಟೀಕಾ ಗ್ರಂಥಗಳು ಇವುಗಳಲ್ಲಿ ಈ ಚಂದ್ರಿಕಾಂಬಿಕದ ಟೀಕಾ ತತ್ವಪ್ರಕಾಶಿಕೆಯ ವಿವರಣ ಮಾತ್ರ ಅಲ್ಲ, ತತ್ವಪ್ರಕಾಶಿಕೆಯ ವಿವರಣ ಮಾತ್ರ ಅಲ್ಲ, ಕಿಂತು ಸೂತ್ರಾದ್ಯಖಿಲ ಗ್ರಂಥೇಶು ಮಂದಾನಾಸ್ಪಷ್ಟಂ ಪಟ್ಟಿಕೆ. ಇನ್ನ ಸ್ಫಟಿಕ ಸೂತ್ರ, ಸೂತ್ರ ಅಂತಂದ್ರೆ ಬ್ರಹ್ಮಸೂತ್ರೇ ಅಂತ. ಅನುಭಾಷ್ಯೆ ಅಂತಂದ್ರೆ ಅನುವ್ಯಾಖ್ಯಾನೆ, ಚಕಾರಾತ್ ಅನುಭಾಷ್ಯೆ ಅದನ್ನು ಕೂಡ ತಗೊಳ್ಬೇಕು. ಸನ್ಯಾಯ ವಿವೃತವು ಅಂತಂದ್ರೆ ನ್ಯಾಯ ವಿವರಣೆ. ತಥಾ ಶಬ್ದೇನ ನ್ಯಾಯ ವಿವರಣಾಂಶ ನ ಕೇವಲಂ ನ್ಯಾಯ ವಿವರಣಾಂಶೇ ನ ಕೇವಲಂ ಅಸ್ಪಷ್ಟಾಂಶಸ್ಯ ಸ್ಪಷ್ಟೀಕರಣಂ. ಇಲ್ಲಿ ತಥಾ ಅಂತ ಹೇಳಿದಲ್ಲ, ಅದರಿಂದ ನ್ಯಾಯ ವಿವರಣಾಂಶದಲ್ಲಿ ನ್ಯಾಯವಿವರಣದಲ್ಲಿ ಅರ್ಥವನ್ನು ಮಾತ್ರ ಸ್ಪಷ್ಟೀಕರಿಸ್ತೇನೆ ಅಂತ ಅಲ್ಲ, किंतु तत्व प्रकाशिक विवरणवत् एतदंशे विवरण रूपत्वम् अभिप्रेत्य अभिप्रैति ಏನು ತತ್ವ ಪ್ರಕಾಶಿಕ ವಿವರಣದಂತೆ ಇವುಗಳಲ್ಲಿಯೂ ಕೂಡ ಇರತಕ್ಕಂತಹ ಸ್ಪಷ್ಟೀಕರಣವಾದ ಅರ್ಥಗಳನ್ನ ನಾನು ಸ್ಪಷ್ಟೀಕರಿಸ್ತೇನೆ ಎಂಬುದಾಗಿ ಅಭಿಪ್ರಾಯ ಪಡುತ್ತಾರೆ. ಏನು ವ್ಯಾಸರಾಜರು ನ್ಯಾಯಸುಧಾಕ್ಕೆ ವ್ಯಾಖ್ಯಾನವನ್ನು ಬರೆದಿಲ್ಲ ಎಂಬುವ ಒಂದು ಮಾತು ಕೂಡ ಇದರಿಂದ ಪರಿಹಾರವಾಗುತ್ತೆ. ಯಾಕಂದ್ರೆ ಆ ಸುಧಾದಿ ಗ್ರಂಥಗಳ ಅಸ್ಪಷ್ಟೀಕೃತವಾದ ಅರ್ಥವನ್ನ ಸ್ಪಷ್ಟೀಕರಿಸ್ತೇನೆ ಅಂತಂದ್ರೆ ಎಲ್ಲ ಟೀಕಾಗಳಲ್ಲಿ. ಅದೇ ಸುಧಾ ಅಂತಲ್ಲ, ಜಯತೀರ್ಥರ ಆದರೆ ಸುಧಾದಲ್ಲಿಯೂ ಕೂಡ ಅಸ್ಪಷ್ಟವಾದ ಅಂಶವನ್ನ ಸ್ಪಷ್ಟಪಡಿಸ್ತಾರೆ. ಅದನ್ನೇ ಅದೇ ಅಸ್ಪಷ್ಟೀಕೃತವಾದಂತಹದನ್ನ ಸ್ಪಷ್ಟೀಕರಿಸೋದು ಕೂಡ ಒಂದು ಬಗೆಯಾದ ವ್ಯಾಖ್ಯಾನವೇ. ಇನ್ನ ಟೀಕಾಸು ಭಾಷ್ಯಾದೀನಾಂ ಸನ್ಯಾಯ ರತ್ನಾವಲ್ಯಾದೋ ಜಯತೀರ್ಥ ಕೃತ ಟೀಕಾಸು ಚಕಾರ ಸನ್ಯಾಯ ವಿವೃತೌ ಟೀಕಾಯ. ಈಗ ಇಲ್ಲಿ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಏನಂತ ಅಂತಂದ್ರೆ ಸನ್ಯಾಯ ವಿವೃತೌ ಟೀಕಾಯ ಮಧ್ಯೆ ಏವ ಸಮಾಪ್ತತ್ವ ಹೇಳಿದೆ. ಅವ್ಯಾಖ್ಯಾತ ನ್ಯಾಯ ವಿವರಣ ಗ್ರಂಥಾಶಯೋಪಿ ವಿಪರ್ಯತೆ ಇತಿ ಸೂಚಯತಿ. ನ ಚ ಟೀಕಾದಿವ್ಯಾಖ್ಯಾಯಾಃ ಅಪರಿಸಮಾಪ್ತಿಃ ವಿದ್ಯಕೃತೇತಿ ಮಂತವ್ಯಂ. ಇದು ಕೂಡ ಏವಂ ದಿಕ್ಪ್ರದರ್ಶನೇನ ಮಚ್ಚಿಷ್ಯೈಃ ಊಹಿತುಂ ಶಕ್ಯಂ ಇತಿ ಮಧ್ಯೆ ಸಮಾಪ್ತಿ ಕೃತ. ಅತಯೇವ ಋಗ್ಭಾಷ್ಯೆ ಋಗರ್ಥಂ ವಕ್ಷ್ಯಾಮಿ ಇತಿ ಪ್ರತಿಜ್ಞಾತಂ ಆಚಾರ್ಯೈಃ ಮಧ್ಯೆ ಸಮಾಪ್ತಿ ಕೃತ ಅಂತ. ತಥಾ ನ್ಯಾಯವಿವರಣ ಟೀಕಾಯಾಂ ಜಯತೀರ್ಥಾಚಾರ್ಯೈಃ ಪ್ರಣಮ್ಯ ಚರಣಾಂಬೋಜೆ ಗುರುಣಾಂ ತತ್ಕೃಪಾಬಲಾತ್ ಸನ್ಯಾಯವಿವೃತಿ ವ್ಯಾಖ್ಯಾಂ ಕರಿಷ್ಯಾಮಿ ಯಥಾಮತಿ ಇತಿ ಪ್ರತಿಜ್ಞಾಯ ಮಧ್ಯೆ ಪರಿಸಮಾಪ್ತಿ ಕೃತ ಇತಿ. ತಚ್ಚ ಇತಿ ಚಕಾರಾತ್ ಮೀಮಾಂಸಾ ವ್ಯಾಕರಣಾದಿ ಆನುಗುಣ್ಯಂ ಗೃಹ್ಯತೆ. ಆನುಗುಣ್ಯವನ್ನು ಕೂಡ ನಾವು ಸ್ಪಷ್ಟಪಡಿಸಿದ್ದೇವೆ. ಮೀಮಾಂಸೆಯ ಮತ್ತು ವ್ಯಾಕರಣಾದಿಗಳ ಆನುಗುಣ್ಯವನ್ನು ಕೂಡ ಇಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ಬರುವಂತಹ ವ್ಯಾಕರಣ ವಿಚಾರಗಳನ್ನು ಕೂಡ ಅಸ್ಪಷ್ಟೀಕೃತವಾದಂತಹ ಇಲ್ಲಿ ಸ್ಪಷ್ಟೀಕರಿಸ್ತೇನೆ. ಚಂದ್ರಿಕಾದಲ್ಲಿ ಏನೇನು ವ್ಯಾಕರಣ ಅದೆಲ್ಲೂ ಆ ವ್ಯಾಕರಣ ಶಾಸ್ತ್ರಕ್ಕೆ ಅನುಗುಣವಾಗಿದೆ. ಮೀಮಾಂಸಾ ವಿಷಯ ಮೀಮಾಂಸಾ ಶಾಸ್ತ್ರಕ್ಕೆ ಅನುಗುಣವಾಗಿದೆ, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿದೆ ಅಂತ ಚಕಾರದಿಂದ ಇದರ ಶಾಸ್ತ್ರ ಆನುಗುಣ್ಯವನ್ನು ನಾವಿಲ್ಲಿ ಪಟ್ಟುಬಿಡ್ತೀವಿ ಅಂತ ಹೋಗಬೇಕು. ಮತ್ತೆ ಅಲ್ಲಿ ಬರುವಂತಹ ಎಲ್ಲ ವ್ಯಾಕರಣ ವಿಚಾರಗಳನ್ನ ಮೀಮಾಂಸಾ ವಿಚಾರಗಳನ್ನು ಕೂಡ ಸ್ಪಷ್ಟಪಡಿಸ್ತೇವೆ ಅಂತ. ಭಾವದೀಪಿಕಾದಲ್ಲಿ
ಸ್ವಪ್ರವೃತ್ತೇ ಪ್ರಯೋಜನಂ ಆಹ ಸೂತ್ರ ಇತಿ. ಚಂದ್ರಿಕಾಚಾರ ಪ್ರವೃತ್ತಿಗೆ ಪ್ರಯೋಜನವನ್ನು ಹೇಳ್ತಾರೆ. ಸೂತ್ರೇ ಭಾಷೆ ಚಶಬ್ದ ಅಣುಭಾಷ್ಯ ಸಂಗ್ರಹಾರ್ಥ. ಈ ಚಶಬ್ದದಿಂದ ಅಣುಭಾಷ್ಯವನ್ನು ಕೂಡ ಸ್ವೀಕಾರ ಮಾಡಬೇಕು. ಆ ಚಶಬ್ದ ಅಣುಭಾಷ್ಯ ಸಂಗ್ರಹಾರ್ಥಕ. ಟೀಕಾಸು ಅಂತಂದ್ರೆ ಭಾಷ್ಯ ಅನುವ್ಯಾಖ್ಯಾನ. ಏನು ಇಬ್ರು ಏನು ಅರ್ಥ ಆಗಲ್ಲ ಕೇಳಿ. ಭಾಷ್ಯ ಅನುವ್ಯಾಖ್ಯಾನ ಸನ್ಯಾಯ ವಿವೃತಿ ಟೀಕಾಸು ತತ್ವಪ್ರದೀಪ ಸನ್ಯಾಯ ರತ್ನಾವಲಿ ತತ್ವಪ್ರಕಾಶಿಕ ನ್ಯಾಯಸುಧಾಸು ಇದು ಅಸ್ಪಷ್ಟೀಕೃತಂ ತತ್ಯ ಸ್ಪಷ್ಟೀಕರಿಸಿದೆ. ಇಲ್ಲಿ ಈಗ ಇಲ್ಲೊಂದು ವಿಶೇಷ ವಿಚಾರವನ್ನು ನಾವು ಚಿಂತನೆ ಮಾಡೋಣ. ಅಲ್ಲ ಯಾವುದೋ ಇಲ್ಲಿ ಬೇರೆ ಒಂದು ವಿಷಯ ಹೇಳ್ತೀನಿ ನಾನು. ಇಲ್ಲಿ ರಾಯರು, ಸುಬೋಧನಿಕಾರರು ಮತ್ತು ಭಾವದೀಪಿಕಾಕಾರರು 3 ಜನವು ಕೂಡ ಟೀಕಾಸು ಅಲ್ಲಿಕ್ಕೆ ಸೂತ್ರ ಭಾಷೆಯಲ್ಲಿ ಟೀಕಾಸು ಇತ್ಯಾದಿಗಳಿಗೆ ಅವರೆಲ್ಲರೂ ಬರೆದಿದ್ದಾರೆ, ನಿಮಗೆ ಗೊತ್ತಿದೀಗ. ಆದರೆ ಇಲ್ಲಿ ಒಬ್ಬ ಟಿಪ್ಪಣಿಕಾರರು ಈ ರೀತಿ ಬರೀತಾರೆ: ಟೀಕಾಸು ಈಕ್ವಲ್ಸ್ ಭಾಷ್ಯ ಅನುವ್ಯಾಖ್ಯಾನ ಸನ್ಯಾಯ ಟೀಕಾಸು ಕಮ ತತ್ವಪ್ರದೀಪ ಸನ್ಯಾಯ ರತ್ನಾವಲಿ ತತ್ವಪ್ರಕಾಶಿಕ ನ್ಯಾಯಸುಧಾ ಅಂದ್ರೆ ವಿಕಲ್ಪವನ್ನು ಕೊಡ್ತಾರೆ ಅವರು. ಅಲ್ಲಿ ಆ ಟೀಕೆಗಳಲ್ಲಾಗಲಿ ಅಥವಾ ಈ ಟೀಕೆಗಳಾಗಲಿ ಅಭಿಪ್ರಾಯ ಬಂತಲ್ಲ, ಒಂದು ವಿಕಲ್ಪ ಕೊಡ್ತಾರೆ. ವಿಕಲ್ಪದ ಅವಶ್ಯಕತೆ ಇಲ್ಲ. ಇವರು ಭಾವದೀಪಿಕಾದಲ್ಲಿ ಎಲ್ಲಾ ಗ್ರಂಥಗಳನ್ನು ತಗೊಂಡಿದ್ದಾರೆ. ಇಲ್ಲಿ ವಿಕಲ್ಪ ಇಲ್ಲಿ ಅವುಗಳಲ್ಲೇ ಆಗಲಿ ಅಥವಾ ಇವುಗಳಲ್ಲೇ ಆಗಲಿ ಅನ್ನೋ ಅರ್ಥವನ್ನ ಒಂದು ಟಿಪ್ಪಣಿಕಾರ ಬರೀತಾ ಇದ್ದಾರೆ. ಅದ್ರ ಬಗ್ಗೆ ಟಿಪ್ಪಣಿಕಾರ ಎಲ್ಲರೂ ಕೂಡ ದೊಡ್ಡವರೇ, ಆದ್ರಿಂದ ಅಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು. ನೋಡಿ, ಟೀಕಾಸು ಅಂತಂದ್ರೆ ಭಾಷ್ಯಾನು ವ್ಯಾಖ್ಯಾನ ಸನ್ಯಾಯ ಟೀಕಾಸು ಟೀಕಾಸು ವಾ ತತ್ವಪ್ರದೀಪ ಸನ್ಯಾಯ ರತ್ನಾವಲಿ ತತ್ವಪ್ರಕಾಶಿಕ ನ್ಯಾಯಸುಧಾ ಸುವಾ. ಅದರಲ್ಲೇ ಆಗಲಿ ಇದರಲ್ಲೇ ಆಗಲಿ ಅನ್ನಾರಿ ಆಚಾರ ಅಲ್ಲ ಯಾರಾಗಲಿ ಅಲ್ಲಲ್ಲ, ನಮ್ಗೆ ಅದು ಪ್ರಶ್ನೆ ಇಲ್ಲ. ಎಲ್ಲ ವ್ಯಾಖ್ಯಾನಕಾರರು ಮಾನ್ಯರೇ, ಅದ್ರ ಯಾವ ಥರ ಸಂದೇಹ ಇಲ್ಲ. ಅಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಇಲ್ಲೊಂದು ಪ್ರತ್ಯೇಕವಾದ ಒಂದು ವಿಷಯವನ್ನ ಇಲ್ಲಿ ನಾವು ಚಿಂತನೆ ಮಾಡೋಣ. ಟೀಕಾಸುಚ ಯದಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಸದೆ ಅಂತ ಅಂದಿದ್ದಾರೆ. ಇಲ್ಲಿ ಸ್ಪಷ್ಟೀಕರಿಸದೆ ಎಂಬುದರ ಬಗ್ಗೆ ನಾವು ಕೇಂದ್ರೀಕರಿಸೋಣ. ಸ್ಪಷ್ಟೀಕರಿಸದೆ ಎಂಬುವಲ್ಲಿ ಮೊದಲು ವ್ಯುತ್ಪತ್ತಿಯನ್ನು ನಾವು ನೋಡುವಾಗ ಅಸ್ಪಷ್ಟಂ ಸ್ಪಷ್ಟಂ ಸಂಪದ್ಯಮಾನಂ ಕರಿಷ್ಯತೆ ಅರ್ಥಾತ್ ಸ್ಪಷ್ಟೀಕರಿಸದೆ ಅಂತ ಇಲ್ಲಿ ವ್ಯುತ್ಪತ್ತಿ. ಇಲ್ಲಿ ಈ ರೀತಿಯಾಗಿ ವ್ಯುತ್ಪತ್ತಿಯನ್ನು ಇಟ್ಕೊಂಡಾಗ ಮೊದಲು ಅಸ್ಪಷ್ಟವಾದದ್ದು ನಂತರ ಆದಾಗ ಮಾತ್ರ ಚುಪ್ರತ್ಯಯ ಅನ್ನುವಂಥದ್ದು ಬರುತ್ತೆ. ಅಭೂತ ತದ್ಭಾವ. ಇಲ್ಲಿ ಮೊದಲು ಅಸ್ಪಷ್ಟವಾದದ್ದು ಎಂಬುದು ಸಹ ಸ್ಪಷ್ಟೀಕರಿಸದೆ ಎಂಬುವಂತಹ ಪದದಿಂದಲೇ ನಮಗೆ ಗೊತ್ತಾಗತ್ತೆ. ಈಗ ಗೊತ್ತಾಗ್ತಿದ್ರು ಕೂಡ ಈಗ ಯದಸ್ಪಷ್ಟಂ ಎಂಬುದಾಗಿ ಏನು ಪ್ರಯೋಗ ಮಾಡಿದ್ದಾರಲ್ಲ, ಇದು ವ್ಯರ್ಥವಲ್ವೇ ಅಂತನ್ನುವಂತಹ ಒಂದು ವಿಚಾರ ಬರುತ್ತೆ. ಈಗ ಉದಾಹರಣೆಗೆ ಇದರಲ್ಲಿ ವಿಘ್ನವಿಘಾತಾಯ ಕೃತಂ ಮಂಗಳಂ ಎಂಬಲ್ಲಿ ವಿಶಬ್ದ ಅನರ್ಥಕ. ಯಾಕಂತಂದ್ರೆ ವಿಪದಂ ಅನರ್ಥಕಂ ಅಂತ ಅಲ್ಲಿ ಹೇಳಿದ್ದಾರೆ ದಿನಕರಿಯಲ್ಲಿ. ಅದರಂತೆ ಇಲ್ಲಿ ಮೊದಲು ಅಸ್ಪಷ್ಟವಾದಂತಹದ್ದು ಎಂಬುವ ಅರ್ಥವೂ ಸಹ ಸ್ಪಷ್ಟೀಕರಿಸದೆ ಎಂಬುವ ಸುಪ್ರತ್ಯಂತವಾದಂತಹ ಪದದಿಂದಲೇ ನಮ್ಗೆ ಗೊತ್ತಾಗತ್ತೆ. ಮತ್ತೆ ಯದಸ್ಪಷ್ಟಂ ಎಂಬುದಾಗಿ ಏನು ಪ್ರಯೋಗಿಸಿದ್ದಾರೆ, ಅಸ್ಪಷ್ಟ ಪದ ಎಂಬುದು ವ್ಯರ್ಥ ಅಲ್ವೇ ಅನ್ನೋದು ಮೇಲ್ನೋಟಕ್ಕೆ ತೋರುತ್ತೆ. ಈ ಸಂದರ್ಭದಲ್ಲಿ ನಾವು ಅಸ್ಪಷ್ಟ ಅಂತ ಹೇಳಿದ್ದು ವ್ಯರ್ಥ ಅಂತ ಆಶಂಕ ಬಂದ್ರೆ ವಿಶಿಷ್ಟವಾಚಕಾನಾಂ ಪದಾನಾಂ ಸತಿ ಪೃಥಕ್ ವಿಶೇಷಣ ವಾಚಕ ಪದ ಸಮೋದಾನೆ ವಿಶೇಷ ಮಾತ್ರ ಪರತ್ವಂ ಎಂಬುದಾಗಿ ಒಂದು ನಿಯಮ.
ಈ ನಿಯಮವನ್ನು ಇಟ್ಟುಕೊಂಡಾಗ ಇದು ಏನು ಚಂದ್ರಿಕಾಚಾರ್ಯರು ಟೀಕಾಸುಜ ಯದಸ್ಪಷ್ಟಂ ಅಂತ ಏನು ಒಂದು ಯದಸ್ಪಷ್ಟಂ ಅಂತ ಪದವನ್ನು ಪ್ರಯೋಗಿಸಿದ್ದಾರೆ. ಅಸ್ಪಷ್ಟ ಶಬ್ದ ಅದು ಸಾರ್ಥಕವೇ ಆಗತ್ತೆ. ಹೇಗೆ ಅಂತಂದ್ರೆ ಅಸ್ಪಷ್ಟತ್ವ ವಿಶಿಷ್ಟ ಸ್ಪಷ್ಟತ್ವ ವಾಚಕವಾಗಿರ್ತಕ್ಕಂಥದ್ದು ಸುಪ್ರತ್ಯಯವಾದ ಪದ. ವಿಶಿಷ್ಟ ಸ್ಪಷ್ಟತ್ವ ವಾಚಕ ಅಲ್ಲ, ಅಸ್ಪಷ್ಟವಾದದ್ದನ್ನು ಸ್ಪಷ್ಟಪಡಿಸಬಹುದು. ಅಸ್ಪಷ್ಟತ್ವ ವಿಶಿಷ್ಟ ಸ್ಪಷ್ಟವಾಚಕ ಅಸ್ಪಷ್ಟವಾಗಿದ್ದು ಖಂಡ ಪದಾರ್ಥನ ಖಂಡ ಇಲ್ಲಯ್ಯ, ಅಸ್ಪಷ್ಟವಾದಂತಹ ಅರ್ಥವನ್ನ ಸ್ಪಷ್ಟೀಕರಣ ಮಾಡ್ತೇನೆ ಎಂಬುದೇ ಅಸ್ಪಷ್ಟವಾದ ಅರ್ಥವನ್ನ ಬೇರೆ, ಅಸ್ಪಷ್ಟತ್ವ ವಿಶಿಷ್ಟ ಸ್ಪಷ್ಟತ್ವ ಏನ್ ಅಸ್ಪಷ್ಟವಾದ ಅರ್ಥ ಅಂದ್ರೆ ಅಸ್ಪಷ್ಟಂ ಸ್ಪಷ್ಟೀಕ್ರಿಯತೆ. ಏನು ಅಸ್ಪಷ್ಟತ್ವ ವಿಶಿಷ್ಟ ಸ್ಪಷ್ಟತ್ವ ಅಲ್ಲಪ್ಪ, ಅಸ್ಪಷ್ಟತ್ವ ವಿಶಿಷ್ಟವಾದದ್ದನ್ನ ಸ್ಪಷ್ಟೀಕರಿಸ್ತೇನೆ, ವಿಶಿಷ್ಟವಾದದ್ದನ್ನ ಸ್ಪಷ್ಟೀಕರಿಸ್ತೇನೆ. ವೈಶಿಷ್ಟ್ಯಂ ಕುತ್ರ ಅಲ್ಲ ರಮೇಶ್ ಆಚಾರ್ಯ ಈಗ ಸುಧಾದಲ್ಲೂ ಕೂಡ ಭಾಷೆ ಅಸ್ಪಷ್ಟೀಕೃತ ಅರ್ಥಂ ಸ್ಪಷ್ಟೀಕರಿಸಿದ ಸುಧಾದಲ್ಲಿ ಹೇಳಿದ್ದಾರಲ್ಲ, ಭಾಷೆಯಲ್ಲಿ ಅಸ್ಪಷ್ಟೀಕೃತವಾದದ್ದನ್ನ ಅಸ್ಪಷ್ಟಪಡುತ್ತೆ ಅಂತ. ಸ್ಪಷ್ಟೀಕರಿಸ್ತೇನೆ ಅಂತ ಅಂಬೋದ್ರಿಂದಲೇನೆ ಅಸ್ಪಷ್ಟೀಕೃತವಾದ ಅರ್ಥವನ್ನ ಸ್ಪಷ್ಟೀಕರಿಸೋದು ಎಂಬುದು ಬರ್ತಾ ಇರ್ಲಿಕ್ಕೆ ಅಸ್ಪಷ್ಟೀಕೃತ ಅರ್ಥಂ ಸ್ಪಷ್ಟೀಕರಿಸದೆ ಅಂತ ಯಾಕಬೇಕು? ಪ್ರತ್ಯಯ ಬರದಿಂದ ಬರ್ತದೆ. ಅರ್ಥಂ ಸ್ಪಷ್ಟೀಕ್ರಿಯತೆ ಹಾಗೆ ಹೌದು ನಾಮ ಅಸ್ಪಷ್ಟತ್ವ ವಿಶಿಷ್ಟ ಸ್ಪಷ್ಟತ್ವ ನಾಮ ಕೀದೃಶಂ ಅಲ್ಲೋ ಅಸ್ಪಷ್ಟವ ಅದರ ಅರ್ಥ ಟೀಕಾದಿಗಳ ಅರ್ಥವು ಅಸ್ಪಷ್ಟವಾಗಿದೆ, ಅದನ್ನು ಸ್ಪಷ್ಟೀಕರಿಸ್ತೇನೆ. ಅಲ್ಲಿ ಪ್ರತ್ಯಾಂತವಾದ ಪದ ಇರೋದ್ರಿಂದ ಅಸ್ಪಷ್ಟವಾದದ್ದು ಅಂತ ಒಂದು ಅರ್ಥ ಬಂದ್ಬಿಡುತ್ತೆ, ಲಭ್ಯವಾಗ್ತದೆ. ಮತ್ತೆ ಅಸ್ಪಷ್ಟಂ ಅಂತ ಪ್ರತ್ಯೇಕವಾಗಿ ಹೇಳಿದ್ಯಾಕೆ ಅಂತ ಈ ರೀತಿಯಾಗಿ ಸುಪ್ರತ್ಯಯವಾದಂತಹ ಸ್ಪಷ್ಟೀಕರಿಸದೆ ಎಂಬುವಲ್ಲಿ ಸ್ಪಷ್ಟಿ ಎಂಬ ಪದಕ್ಕೆ ಈ ಪದಕ್ಕೆ ಕೇವಲ ಸ್ಪಷ್ಟತ್ವ ಎಂಬುದಾಗಿ ಅರ್ಥ. ಅಲ್ಲ ಅಲ್ಲ ಅಭೂತ ತದ್ಭಾವೇ ಭವೇತ್ ಸ್ವಿಹಿ. ಇಲ್ಲಿ ಅಭೂತ ತದ್ಭಾವ ಕಥಮಸ್ತಿ ಅಸ್ಪಷ್ಟತ್ವ ವಿಶಿಷ್ಟ ಅಲ್ಲ, ಸ್ಪಷ್ಟ ಭಾಷೆಯಲ್ಲಿ ರಮೇಶ್ ಹೇಳ್ತಾರೆ. ಒಂದು ಉದಾಹರಣೆ ಕೊಟ್ಟು ನಾನು ಮಾಡ್ತೀನಿ. ಈಗ ಮುಕ್ತಾವಳಿಯಲ್ಲಿ ನೂತನ ಜಲಧರದರೆ ಗೋಪುಡಿ ಕೋರ ಎಂಬ ಕಾರಿಕಾವಳಿಗೆ ಅವತಾರಿಕೆ ಕೊಡುವಾಗ ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅವತರ ಮಾಡಬೇಡಿ. ವಿಘ್ನವಿಘಾತಾಯ ಕೃತಂ ಮಂಗಳಂ ವಿಘಾತಾಯ ಮಂಗಳಂ ನೂತನೇಕಾಯಿ ಬದ್ಧ ಅಂತಿದೆ. ಅಲ್ಲಿ ವಿಘ್ನ ವಿಘಾತ ಅಂದ್ರೆ ವಿಘ್ನಧ್ವಂಸ ಅಂತ, ವಿಘ್ನಧ್ವಂಸಾಯ ಕೃತಂ ಮಂಗಳಂ ಅನ್ನಬೇಕು. ಅವ್ರು ಹೇಳಿದ್ದಾರೆ ಘಾತುಪದಿಂದೇನೆ ಉತ್ಪತ್ತಿಮದ ಭಾವ ಅಂತ ಅರ್ಥ ಬರಿತಾ ಇರ್ಲಿಕ್ಕೆ ವಿಪದಂ ಅನರ್ಥಕಂ. ವಿಪದ ಯಾಕೆ ಹಾಕ್ಬೇಕಾಯ್ತು ಅಂತ ಅಂದರೆ ವಿಶಿಷ್ಟವಾಚಿಕಾನಾಂ ಪದಾನಾಂ ವಿಶೇಷ ಮಾತ್ರ ಪರತ್ವಂ ಅಂತ. ಅಲ್ಲಿ ಈ ನಿಮ್ಮ ಪ್ರಕಾರ ಗಾಲ್ಪದಕ್ಕೆ ಉಪಪತ್ತಿ ವಿಶಿಷ್ಟ ಅಭಾವ ಅಂತ ಅರ್ಥ ಅಲ್ಲ, ಅಭಾವ ಅರ್ಥ. ವಿಪದಕ್ಕೆ ಉತ್ಪತ್ತಿಮಾನ್ ಅಂತ. ಹೀಗಾಗಿ ವಿಪದ ವ್ಯರ್ಥ ಅಲ್ಲ ಅಂತ. ಅದರಂತೇನೆ ಇಲ್ಲೂ ಕೂಡ ಸ್ಪಷ್ಟೀಕರಿಸದೆ ಎಂಬುವಲ್ಲಿ ಅಲ್ಲಿ ಚುಪ್ರತ್ಯಾಂತವಾದ ಪದ ಇದೆ. ಅದರಿಂದ ಅಸ್ಪಷ್ಟವಾದದ್ದು ಅರ್ಥ ಅಸ್ಪಷ್ಟ ಲಾಭ ತೇನೆಯೋ ಭವತಿ ಏವಂ ಸತ್ಯವಿ ಪುನಃ ಪ್ರತ್ಯೇಕ ಅಸ್ಪಷ್ಟ ಶಬ್ದ ಪ್ರಯೋಗ ಯಾಕೆ ಮಾಡಬೇಕಾಯ್ತು ಅಂತ ಆಕ್ಷೇಪ ಬಂದ್ರೆ ಈ ನಿಯಮ ಈ ನಿಯಮ ಪ್ರಕಾರ ಅಲ್ಲೇನಾಯ್ತು, ಅಲ್ಲೇ ಅಸ್ಪಷ್ಟತ್ವ ಸ್ಪಷ್ಟತ್ವ ಅಂತ ಅರ್ಥ ಅಲ್ಲ. ಅದಕ್ಕೆ ಸ್ಪಷ್ಟತ್ವ ಅಸ್ಪಷ್ಟತ್ವ ಎಂಬುದೊಂದು ಬೇಕು. ಅಸ್ಪಷ್ಟತ್ವ ಪದ ಅಸ್ಪಷ್ಟಿ ಭಾಷೆ ಯದಸ್ಪಷ್ಟಂ ಎಂಬುವಂಥದ್ದು ಲಭ್ಯವಾಗುತ್ತೆ. ವಿಪ್ರತ್ಯಯ ಕಥಂ ಅಯಂ ಪ್ರಯೋಗಃ ಲಾಕ್ಷಣಿಕಃ ಏನಪ್ಪ ಭಾವ ಸಂಗೀತಕ್ಕೆ ಪೂರ್ಣರಂಧ್ರಿ
ನೋಡಿರಿ ನೋಡಿರಿ, ಒಂದ್ ನಿಮಿಷ, ಸ್ವಲ್ಪ ಗಡಿಬಿಡಿ ಮಾಡ್ಕೋಬೇಡಿ. ಅಲ್ಲ ಯದ್ಯಪಿ ನೋಡಿರಿ, ಏನನ್ನೋದು ಈಗ ಇಲ್ಲಿ ಅಭೂತ ತದ್ಭಾವ ಸುಪ್ರತಿ ಎಲ್ಲಿದೆ? ಎಲ್ಲಿ ಇಲ್ಲಿ ಅಲ್ಲ ಬಂದೆ ಅದು ತಾಳ ಈಗ ಅಚುಪ್ರತ್ಯಯ ಇದ್ರೆ, ಅಭೂತ ಭಾವಾರ್ಥಕ್ಕೆ ಚುಪ್ರತ್ಯಯ ಇದ್ರೆ ಇಲ್ಲಿ ಅಪ್ಪಟ್ಟವಾದದ್ದು ಎಂಬ ಇದು ಲಭ್ಯವಾಗ್ತದೆ. ಅಲ್ಲಿ ಪಾಪ ಏನ್ ಹೇಳ್ತಾರೆ ನೋಡಿ, 19ನೇ ಪೇಜ್. ಯದ್ಯಪಿ ಅಭೂತ ತದ್ಭಾವಾರ್ಥಕ ಚುಪ್ರಯೋಗಾದೇವ ಅಸ್ಪಷ್ಟತ್ವ ಲಾಭಾತ್ ಅಸ್ಪಷ್ಟಂ ಇತಿ ಪೃಥಕ್ ಅಸ್ಪಷ್ಟತ್ವ ಕಥನಂ ಅನರ್ಥಕಂ. ನೋಡಿ ಅಲ್ಲಿ ತಥಾಪಿ ಅಸ್ಪಷ್ಟತ್ವ ಲಾಭಾಯ, ಅಸ್ಪಷ್ಟತ್ವದ ಲಾಭ ಆಗ್ತದೆ, ಪುನಃ ಅಸ್ಪಷ್ಟಂ ಅಂತ ಹೇಳಿದ್ರೆ ಅದಕ್ಕೆ ತಥಾಪಿ ವಿಶಿಷ್ಟವಾಚಕಾನಾಂ ಶಬ್ದಾನಾಂ ವಿಶೇಷಣವಾಚಕ ಪದ ಸನ್ನಿಧಾನೆ ವಿಶೇಷ ಮಾತ್ರ ಪರತ್ವಸ್ಯ ಬಹುಷು ಸ್ಥಳೇಷು ದೃಷ್ಟತ್ವಾತ್ ಅವೈರತ್ಯಂ ಇತಿ ಜ್ಞೇಯಂ. ಅಷ್ಟೇ ಇದೆ ಕೊಟ್ಟವೆ. ಪ್ರತ್ಯಯ ಬಂದಾಗ ಕೇವಲ ಅಸ್ಪಷ್ಟಾಂಶ ಬಿಟ್ಟುಬಿಟ್ಟು ಕೇವಲ ಸ್ಪಷ್ಟೀಕರಣ. ಪ್ರತ್ಯಯ ಬಂದಾಗ ಆದ ರೂಪ ಏನಿದೆ ನಾನು ಹೇಳ್ಬೇಕಂದ್ರೆ ಮಾತಾಡ್ಬೇಕು. ಅದೆಲ್ಲ ಟಿಪ್ಪಣಿಕಾರ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು. ಮೂಲ ಕಾರ್ಯಕ್ಕೆ ಸಮಸ್ಯೆ ಮಾಡ್ಬೋದು ಶಾಸ್ತ್ರಾಜರಿಗೆ. ಪೂರ್ವಕ್ಕೆ ಮಾಡೋ ಮುಂದೆ ಇಲ್ಲಪ್ಪ, ಪೂರ್ವಪಕ್ಷ ಪ್ರವೃತ್ತವಾದದ್ದು ಅಸ್ಪಷ್ಟತ್ವ ಲಾಭವೂ ಪ್ರತಿಯಾದ ಪದ ಪ್ರಯೋಗ ಇರೋದ್ರಿಂದ ಲಭ್ಯವಾಗುತ್ತೆ. ಅಸ್ಪಷ್ಟ ಮತ್ತು ಪ್ರತ್ಯೇಕವಾಗಿರೋದು ವ್ಯಕ್ತ ಅಂತ ಆ ರೀತಿ ಅಭಿಪ್ರಾಯ ಇದ್ದ. ಆದರೆ ಇದು ವಿಶಿಷ್ಟವಾಚಿಕ ಪದ ನಿಯಮ ಪ್ರಕಾರ ಇದು ಕೇಳಿಕೆ ಸ್ಪಷ್ಟವೆಂಬುವಂತಹದ್ದು ವ್ಯರ್ಥವಲ್ಲ ಅರ್ಥ ಮಾಡಿದ್ದಾರೆ. ಇಲ್ಲದೇ ಇದ್ರೆ ಆ ಪದ ವ್ಯರ್ಥವಾಗ್ತಾ ಇತ್ತು. ಇಲ್ಲಿ ಇನ್ನೊಂದು ವಿಷಯ, ಇವರೇ ಸ್ಪಷ್ಟಿ ಪಟ್ಟಿ ಹೌದು ಅಷ್ಟೇ. ಅದೇ 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 ಸ್ಪಷ್ಟ ಅಭೂತವಾದದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಭೂತ ಅಸ್ಪಷ್ಟತ್ವ ಭೂತ ಅಲ್ಲ, ಅಭೂತಾರ್ಥಕ ಅಸ್ಪಷ್ಟತ್ವ ಅನ್ನೋದು ಅಭೂತದ ಭಾವೇ ಭೂತವಾದದ್ದು ಅಸ್ಪಷ್ಟತ್ವ. ಸ್ಪಷ್ಟತ್ವ ಎಂಬುದು ಅದಕ್ಕಾಗಿ ಸ್ಪಷ್ಟತ್ವ ಅಭೂತವಾದದ್ರಿಂದ ಅದನ್ನು ಈಗ ಸ್ಪಷ್ಟ ಮಾಡ್ತಿರೋ ಕಾಲಕ್ಕೆ ಅಭೂತ ಭಾವ ಚಿಂತನೆ ಬಂದಿದೆ ಅಂತ. ಇಲ್ಲಿ ಇನ್ನೊಂದು ವಿಶೇಷ ವಿಚಾರ ಏನಂದ್ರೆ, ಅಲ್ಲ ಇವರೇ ಇನ್ನೊಂದು ವಿಶೇಷ ವಿಚಾರ ಏನಂದ್ರೆ ಇಲ್ಲಿ ನೋಡಪ್ಪ, ನೀವು ಮಾತಾಡಬೇಡಿ. ಅಲ್ಲ ನಾವು ಮಾತಾಡ್ತಾರೆ, ನೀವು ಮಾತಾಡ್ತಿದ್ರೆ ನಾವು ಮಾತಾಡ್ಲಿಕ್ಕೆ ಗೊತ್ತಾಗಲ್ಲ. ನೀವೇನಾದ್ರು ಪ್ರತ್ಯೇಕವಾಗಿ ಕೇಳಿ, ಅದಕ್ಕೆ ನಡಿಲ್ಲ. ನಿಮ್ಮಲ್ಲೇ ಮಾತಾಡ್ಕೋದ್ರೆ ನಮಗೆ ತೋರಿಸೋದಿಲ್ಲ. ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ ಇಲ್ಲಿ ನಾವು ತಿಳ್ಕೋಬೇಕಾದ್ದು, ವಿಶಿಷ್ಟವಾಚನಾಂ ಪದಾರಂ ಪ್ರತಿಪದಕ್ಕೆ ವಿಶೇಷವಾದಾನೆ ವಿಶೇಷ ಮಾತ್ರ ಬರತ್ವವನ್ನು ಇಟ್ಕೊಂಡು ಈ ನಿಯಮವನ್ನು ಇಟ್ಕೊಂಡು ಪರಿಹಾರ ಮಾಡೋದು. ಈ ನಿಯಮವೇ ಇಲ್ಲ ಅಂತ ಆದರೆ ದಿನಕರ ಮುಕ್ತಾವಳಿ ವ್ಯಾಖ್ಯಾನ ಮಂಜೂಷಾಕಾರರು ಈ ನಿಯಮವನ್ನು ಒಪ್ಪಿಕೊಂಡು ಮಾಡಿದ್ದು ದಿನಕರಿಕಾರರು. ಅದನ್ನ ಬಹಳವಾಗಿ ಶತತಃ ಖಂಡನ ಮಾಡ್ತಾರೆ ಮಂಜೂಷಾಕಾರರು. ಅಲ್ಲಿ ಆದ್ರೆ ನಾವು ಅವ್ರು ಏನೇನು ದೋಷ ಹೇಳಿದ್ದಾರೆ ಅದೆಲ್ಲದಕ್ಕೂ ಈ ನಿಯಮವನ್ನು ಇಟ್ಕೊಂಡು ನಮ್ಮಲ್ಲಿ ಇದು ಮಾಡ್ತೀವಲ್ಲ, ಉಪಪತ್ತಿ ಹೇಳ್ತೀವಲ್ಲ, ಅವರು ಮಂಜೂಷಕಾರಿಗೆ ಏನೇನು ದೋಷ ಹೇಳಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡಬೇಕಾದ ಒಂದು ಕರ್ತವ್ಯ ನಮ್ಮ ಮೇಲಿದೆ. ಈ ನಿಯಮನೇ ಇಲ್ಲ ಅಂತ ಇದೆ 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 ಇಲ್ಲ ತರಿಸ್ತೀರಿ. ಈಗ ಎಲ್ಲಿದೆ ಬುದ್ಧಿ? ನಾಳೆ ತರ್ಸೋಣ.
ಅಯಂ ನಿಯಮವೇ ನಾಸ್ತಿ. ಅಲ್ಲ ಆ ನಿಯಮ ಇಲ್ಲಿ ಪ್ರವೃತ್ತಿ ಇಲ್ಲಿ ನೋಡಿ ಸುತ್ತ ನಿಯಮಸ್ಯ ಪ್ರವೃತ್ತಿ ಪ್ರಕಟದಲ್ಲಿ ಎಲ್ಲಿ? ಬಂದೆ ಬಂದೆ ಮುಕ್ತಾವಳಿ ಪುಸ್ತಕ ಇದೆ ಅನ್ರಪ್ಪ, ಯಾರಿಗಾರ ಇಲ್ಲಿ ಹತ್ರದಲ್ಲಿ. ಹಾ ಎಲ್ಲಿ ತಿಳಿಸಿ ತಿಳಿಸಿ. ಹತ್ತನೇ ಮತ್ತೆ ಮಾನಭಾವ ಅಂತ ಮಾಡಿದ್ದಾರೆ. ಸರಿ ಕರಿಸಿ ಬಾರಪ್ಪ ಮಂಜುಳ ನಿಯಮ ಇದೆ, ನಿಯಮ ಪ್ರಕಟದಲ್ಲಿ ಉಪಯುಕ್ತವಾಗುವುದು ಕಡೀರಿ. ಅದು ನೋಡೋದಂಗೆ ಸ್ವಲ್ಪ ಸಮಾಧಾನ ಮಾಡ್ಕೊಡ್ರಿ. ಇಲ್ವೇನಾ? ತೆಗಿತೀವಿ ಮತ್ತೆ ಇಲ್ಲ, ಎಲ್ಲ ವಿಮರ್ಶೆ ಮಾಡಿದ್ದಾರೆ. ಇದು ಮೊದಲು ಇದನ್ನ ನಿಲ್ಲಿಸಿಬಿಡೋಣ, ಮತ್ತೆ ಚರ್ಚೆ ಮಾಡೋಣ. ಹೀಗೆ ಯಾವ ಸೂತ್ರೇ ಭಾಷ್ಯೇಣ ಭಾಷ್ಯೇ ಚ ಸನ್ಯಾಯೇ ವಿವೃತೋ ತಥಾ ಟೀಕಾಸತೆ ಯದಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಸದೆ ಎಂಬುದಾಗಿ ಈ 9ನೇ ಪದ್ಯಕ್ಕೆ ಹೇಳಬೇಕಾದ ಎಲ್ಲ ವ್ಯಾಖ್ಯಾನಗಳು ಹೇಳಿದೆ. ಇಲ್ಲಿ ಈ ವಿಶಿಷ್ಟವಾಚಕಾನ ಪದಾನ ಪ್ರತಿಪೃತಕ್ ವಿಶೇಷವಾಗಿ ವಿಶೇಷ ಮಾತ್ರ ಬರುತ್ತಮ್ಮ ಅನ್ನುವಂತಹ ನಿಯಮದ ಬಗ್ಗೆ, ಆ ನಿಯಮವೇ ಇಲ್ಲ ಅಂತ ನೈಯಾಯಿಕರಲ್ಲಿ ಏಕದೇಶಿಗಳು ತೋರಿಸ್ಕೊಡ್ತೀವಿ ಮಾತನ್ನ.